ಆದಿ ವಿಶೇಷ್, ಸಾಯಿ ಮಂಜ್ರೇಕರ್, ಪ್ರಕಾಶ್ ರಾಜ್, ರೇವತಿ, ಮುರಳಿ ಶರ್ಮಾ, ಶೋಭಿತಾ ಸೇರಿದಂತೆ ಹೆಸರಾಂತ ಹೆಸರುಗಳನ್ನು ಒಳಗೊಂಡಿರುವಂತಹ 2022ರ ಜೂನ್ ತಿಂಗಳಿನಲ್ಲಿ ಚಿತ್ರಮಂದಿರಗಳಲ್ಲಿ ತೆರೆಕಂಡು ಪ್ರಸ್ತುತ OTTಯಲ್ಲೂ ಲಭ್ಯವಿರುವಂತಹದ್ದು ಮೇಜರ್ ಮೂವಿ. ನಮ್ಮ ಸೇನೆಯ ಹೆಮ್ಮೆಯ ಯೋಧ, ವೀರ ಯೋಧರಾಗಿದ್ದಂತಹ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ರ ಬದುಕಿನ ಮೇಲೆ, ಅವರ ಬದುಕನ್ನು ಆಧಾರವಾಗಿಟ್ಟುಕೊಂಡು ಅವರ ನಿಜ ಜೀವನದ ಮೇಲೆ ಆಧಾರಿತವಾಗಿ ಮೂಡಿಬಂದಂತಹ ಈ ಸಿನಿಮಾ ನಮಗೆ ಬಹಳಷ್ಟನ್ನು ಕಲಿಸಿ ತಿಳಿಸಿ ಹೇಳುತ್ತೆ. ನಮ್ಮ ದೇಶಕ್ಕಾಗಿ ಸರ್ವೋಚ್ಚ ಬಲಿದಾನವನ್ನು ನೀಡಿದಂತಹ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ರ ಬದುಕಿನ ಮೇಲೆ ಆಧಾರಿತವಾಗಿರುವಂತಹ ಈ ಸಿನಿಮಾ ಕೇವಲ ಬಾಲ್ಯದಲ್ಲಿನ ಅವರ ಇನ್ಸ್ಪಿರೇಷನ್, ನೈತಿಕ ಮೌಲ್ಯ, ಮೋಟಿವೇಶನ್ಗಳನ್ನು ತೋರಿಸುವುದಲ್ಲದೆ ಅವರ ಜೀವನದ ಕೊನೆಯ ಕ್ಷಣದ ತನಕದ ಘಟನಾವಳಿಗಳನ್ನು ಓರ್ವ ಸೈನಿಕನ ದೃಷ್ಟಿಕೋನದಿಂದ ಮಾತ್ರವಲ್ಲ, ಬದಲಾಗಿ ಅವರ ಮನೆಯವರ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ವಿವರಿಸುವ ಹಾಗೂ ತಿಳಿಸಿ ಹೇಳುವ ಪ್ರಯತ್ನವನ್ನಿಲ್ಲಿ ಮಾಡುತ್ತೆ. ನವೆಂಬರ್ 26ರ ಅಂದಿನ ಆ ದಾಳಿಯಲ್ಲಿ ಈ ದೇಶಕ್ಕಾಗಿ ಸರ್ವೋಚ್ಚ ಬಲಿದಾನವನ್ನು ನೀಡಿದಂತಹ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ರ ಬದುಕಿನ ಮೇಲೆ ಆಧಾರಿತವಾಗಿರುವಂತಹ ಈ ಸಿನಿಮಾ ಕೇವಲ ಆ ದಾಳಿಯ ಬಗ್ಗೆ ಮಾತ್ರವಲ್ಲ, ಬದಲಾಗಿ ಅವರ ಸಮಗ್ರ ಜೀವನವನ್ನು ತಿಳಿಸಿ ಹೇಳುವ ಒಂದು ಸಣ್ಣ ಆದರೆ ಒಂದೊಳ್ಳೆ ನಿಷ್ಠಾವಂತ ಪ್ರಯತ್ನ. ಒಬ್ಬ ಸೈನಿಕ ಸೈನ್ಯವನ್ನು ಸೇರಿದಾಗ ಆತ ಅಂದರೆ ಈ ದೇಶದ ಪ್ರಜೆಗಳ ಭರವಸೆಯ ಮೇಲೆ ಬಿಟ್ಟು ಹೋಗಿರುವಂತಹ ಆತನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಒಂದಿಡೀ ಕುಟುಂಬವೇ ಇರುತ್ತೆ. ದೇಶದ ರಕ್ಷಣೆಯಲ್ಲಿ ನಾನು ನಿರತನಾಗಿರುವಾಗ ನನ್ನ ಕುಟುಂಬವನ್ನು ಈ ದೇಶ ನೋಡಿಕೊಳ್ಳುತ್ತೆ ಎನ್ನುವ ವಿಶ್ವಾಸ ಆತನದ್ದಾಗಿರುತ್ತೆ. ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಅವರ ಬಾಲ್ಯ, ಯೌವನ, ಅವರ ಲವ್ ಇಂಟ್ರೆಸ್ಟ್ ನಿಂದ ಹಿಡಿದು ಮೇಜರ್ ಆಗುವ ತನಕದ ಸ್ಟೋರಿಯನ್ನು, ಕಥೆಯನ್ನು ತೋರಿಸಲಾಗಿದೆ, ಪ್ರೆಸೆಂಟ್ ಮಾಡಲಾಗಿದೆ. ಅಂದು ತಾಜ್ ಹೋಟೆಲ್ ಮೇಲೆ ನಡೆದ ಆ ದಾಳಿಯನ್ನು ಸಿನಿಮಾದಲ್ಲಿ ನಮಗೆ ತೋರಿಸುವ ಸಮಯದಲ್ಲಿ ಇದರ ನಿರ್ಮಾತೃರು ಪ್ರತಿಯೊಂದು ಚಿಕ್ಕ ಚಿಕ್ಕ ಅಂಶವನ್ನು ಸಹ ಗಮನದಲ್ಲಿಟ್ಟುಕೊಂಡು ಇದನ್ನು ನಿರ್ಮಿಸಿದ್ದಾರೆ. ಇನ್ನು ಈ ಸಿನಿಮಾ ನಮ್ಮ ಸೈನಿಕರ ಶಿಸ್ತು, ಅವರ ಮೌಲ್ಯ, ಧ್ಯೇಯಗಳನ್ನು ಒಂದೊಳ್ಳೆ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡುತ್ತೆ ಅಂಡ್ ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಅಂಡ್ ಸ್ಪೆಷಲಿ ಕ್ಲೈಮ್ಯಾಕ್ಸ್ ನಲ್ಲಿ ಮೇಜರ್ ಮತ್ತು ಭಯೋತ್ಪಾದಕರ ನಡುವಿನ ಆ ಸಂಘರ್ಷವಾಗಲಿ, ಇಲ್ಲ ಎಂಡ್ ನಲ್ಲಿ ಅವರ ಸರ್ವೋಚ್ಚ ಬಲಿದಾನವಾಗಲಿ, ಈ ಎರಡೂ ಟೈಮ್ ನಲ್ಲಿ ಅಂತರಂಗದಿಂದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ರ ಪ್ರತಿ ಒಂದು ಗೌರವ ಭಾವ ಬರುತ್ತೆ. ಪ್ಲಸ್ ಕಣ್ಣಾಲಿಗಳು ಈ ಸಂದರ್ಭದಲ್ಲಿ ತೇವಗೊಳ್ಳದೆ ಇರುವುದಿಲ್ಲ. ಅಂಡ್ ಸ್ಪೆಷಲಿ ಇಲ್ಲಿ ಪ್ರಕಾಶ್ ರಾಜ್ ಮತ್ತು ರೇವತಿಯವರ ಪರ್ಫಾರ್ಮೆನ್ಸ್ ಟಾಪ್ ಕ್ಲಾಸ್ ನದ್ದಾಗಿದೆ. ಓರ್ವ ಸೈನಿಕನ ಹೆತ್ತವರ ಪಾತ್ರವನ್ನು ದ ಬೆಸ್ಟ್ ರೀತಿಯಲ್ಲೇ ನಿಭಾಯಿಸಿದ್ದಾರೆ. ಓವರ್ ಆಲ್ ಆಗಿ ಹೇಳುವುದಾದಲ್ಲಿ ಫಸ್ಟ್ ಹಾಫ್ ನಲ್ಲಿ ಕೆಲವೊಂದು ಅಂಶಗಳನ್ನು ಹೊರತುಪಡಿಸಿದರೆ ಉಳಿದಂತೆ ಈ ಸಿನಿಮಾ ಬೆಸ್ಟ್ ಆಗಿದೆ. ಅಂಡ್ ಈ ಸಿನಿಮಾ ಸೈನಿಕನಿಗೆ ಸಮರ್ಪಿಸಲ್ಪಟ್ಟಿದೆ. ಸೊ ಇಲ್ಲಿ ಸೈನಿಕ ಹೇಗೆ ಪ್ರತಿನಿತ್ಯ ನಮಗಾಗಿ ಶತ್ರುಗಳೊಂದಿಗೆ ಹೋರಾಡುತ್ತಾನೆ ಎನ್ನುವುದನ್ನು ತೋರಿಸಲಾಗಿದೆ. ಪ್ಲಸ್ ಆತನ ಮನೆಯವರು ಏನಾದರೂ ಅನಾಹುತ ಸಂಭವಿಸಿತೋ ಎನ್ನುವ ಆ ನೆಗೆಟಿವ್ ಥಾಟ್ನೊಂದಿಗೆ ಪ್ರತಿನಿತ್ಯ ಹೋರಾಡುತ್ತಲೇ ಇರುತ್ತಾರೆ. ಇಲ್ಲಿ ಇಬ್ಬರೂ ಕೂಡ ನಾವು ಸಂತೋಷದಿಂದ ನೆಮ್ಮದಿಯಿಂದ ಇರಲಿ ಎಂದು ಅವರು ಪ್ರತಿನಿತ್ಯ ಹೋರಾಡುತ್ತಲೇ ಇರುತ್ತಾರೆ. ಆದ್ದರಿಂದ ಯಾವಾಗಲೂ ನೆನಪಿಡಿ, ನೀವು ಇಂದು ನೆಮ್ಮದಿಯಿಂದ ಬದುಕುತ್ತಾ ಇದ್ದೇವೆ ಅಂದರೆ ಅದಕ್ಕೆ ಬಹುದೊಡ್ಡ ಕಾರಣ ಆ ವೀರ ಯೋಧ, ಆ ಭಾರತೀಯ ಯೋಧರ ಋಣ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅವರ ಋಣದಿಂದ ಮುಕ್ತರಾಗಲು ನಮಗೆ ಸಾಧ್ಯವಿಲ್ಲ. ಎನಿವೇ, ಓವರ್ ಆಲ್ ಆಗಿ ಹೇಳುವುದಾದಲ್ಲಿ ಇಟ್ಸ್ ಅ ಗುಡ್ ವಾಚ್ ಮೂವಿ. ಅಂಡ್ ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.